ದೇಶದ ಎರಡನೆಯ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂಗೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಬೆಂಗಳೂರಿನ ಸೂರ್ಯನಗರ 4ನೇ ಹಂತದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ. 75 ಎಕರೆ ಪ್ರದೇಶದಲ್ಲಿ 80,000 ಆಸನಗಳನ್ನು ಒಳಗೊಂಡಂತಹ ಕ್ರೀಡಾಂಗಣ ಇದು. ನಗರದ ಹೊರವಲಯ ಆನೇಕಲ್ ಬಳಿ ನಿರ್ಮಾಣ ಆಗ್ತಾ ಇದೆ ಹೊಸ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ. 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ನಿರ್ಮಾಣ ಆಗ್ತಾ ಇರುವಂತಹ ಸ್ಟೇಡಿಯಂ ಇದು. ಭೂಮಾಲೀಕರಿಗೆ ಮತ್ತು ಸಾರ್ವಜನಿಕರಿಗೆ ನಿವೇಶನ ಹಂಚಿಕೆಯ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎರಡನೆಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಇದು. ಈ ಸ್ಟೇಡಿಯಂಗೆ ಶಂಕುಸ್ಥಾಪನೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಿದ್ದಾರೆ. ಮುಖ್ಯಮಂತ್ರಿಗೆ ಸ್ಥಳೀಯವಾಗಿ ಆಧುನಿಕ ಸೌಲಭ್ಯ, ಹಾಸ್ಪಿಟಾಲಿಟಿ ಲಾಂಜ್ಗಳು, ವಿಐಪಿ ಬಾಕ್ಸ್ಗಳು ಹಾಗೂ ಮೀಡಿಯಾ ಸೌಲಭ್ಯ ಇದೆಲ್ಲವನ್ನ ಒಳಗೊಂಡಂತಹ, ಅಷ್ಟೇ ಅಲ್ಲ ಪ್ರೇಕ್ಷಕರ ಅನುಭವವನ್ನು ಉತ್ತಮಗೊಳಿಸುವಂತಹ ವ್ಯವಸ್ಥೆಗಳು ಕೂಡ ಈ ಸ್ಟೇಡಿಯಂನಲ್ಲಿ ಇರಲಿದೆಯಂತೆ. ಅಷ್ಟೇ ಅಲ್ಲ, ಭಾರೀ ಜನಸ್ತೋಮ ನಿರ್ವಹಣೆಗೆ ಬೇಕಾದಂತಹ ಸುರಕ್ಷತಾ ವ್ಯವಸ್ಥೆಯನ್ನು ಕೂಡ ಈ ಕ್ರೀಡಾಂಗಣ ಹೊಂದಿರಲಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯ ದೇಶದ ಎರಡನೆಯ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆಯನ್ನ ನೆರವೇರಿಸೋದಿಕ್ಕೆ ಬಂದಂತಹ ಸಂದರ್ಭದ ದೃಶ್ಯ. ಸಿಎಂ, ಡಿಸಿಎಂ ಸೇರಿದಂತೆ ಸಚಿವರು ವೇದಿಕೆಯಲ್ಲಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಕೇವಲ 32,000 ಆಸನ ವ್ಯವಸ್ಥೆ ಸಾಮರ್ಥ್ಯ ಇರುವಂತಹ ಸ್ಟೇಡಿಯಂ ಅದು. ಅಂತಾರಾಷ್ಟ್ರೀಯ ಪಂದ್ಯಗಳು ಹಾಗೂ IPL ಪಂದ್ಯಗಳಿಗೆ ಇದು ಸಾಕಾಗ್ತಾ ಇಲ್ಲ ಅನ್ನುವಂತಹ ಅಭಿಪ್ರಾಯ ಬಹಳಷ್ಟು ದಿನಗಳಿಂದಿದೆ. ಹಾಗಾಗಿ ನೂತನ ಕ್ರೀಡಾಂಗಣವನ್ನ ಬಹಳ ದೊಡ್ಡದಾಗಿ 75 ಎಕರೆ ಜಾಗದಲ್ಲಿ ನಿರ್ಮಿಸೋದಿಕ್ಕೆ ಯೋಜಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.